ಶರಣೋ ಶರಣಾರ್ಥಿ. ಬಸವಣ್ಣನ ಅಕ್ಕ ನಾಗಲಾಂಬಿಕೆ ಮತ್ತು ಶಿವದೇವರಿಗೆ ಮಗನಾಗಿ ಕ್ರಿಸ್ತ ಶಕ 1172ರಲ್ಲಿ ಹುಟ್ಟಿದ ಆ ಮಹಾಮಹಿಮನು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅಸಾಧಾರಣ ಕಾರ್ಯಗಳನ್ನು ಮಾಡಿದ ಮಹಾವೀರ ಪುರುಷನಾಗಿದ್ದನು. ಬಸವಣ್ಣನವರ ಪ್ರಕಾರ ಜ್ಞಾನಭರಿತ, ಪ್ರಭುದೇವರ ಪ್ರಕಾರ ಅವಿರಳ ಜ್ಞಾನಿ, ಸ್ವಯಂಭೂ ಜ್ಞಾನಿ, ಅಕ್ಕ ಮಹಾದೇವರ ದೃಷ್ಟಿಯಲ್ಲಿ ಸಮ್ಯಕ ಜ್ಞಾನಿ ಮತ್ತು ಶರಣರ ದೃಷ್ಟಿಯಲ್ಲಿ ಶಟಸ್ಥಲ ಜ್ಞಾನಿ. ಅಲ್ಲಮ ಪ್ರಭುವಿನ ಅಪ್ಪಣೆ ಮೇರೆಗೆ ಬಸವ ಕಲ್ಯಾಣಕ್ಕೆ ಬಂದಿರತಕ್ಕಂಥ ಸೋಲಾಪುರದ ಸಿದ್ಧಾರಾಮನಿಗೆ ಲಿಂಗ ದೀಕ್ಷೆಯನ್ನು ಲಿಂಗಧಾರಣೆ ಮಾಡಿದ ಮಹಾಮಹಿಮನಿವನು. ಗುರು ಬಸವಣ್ಣನವರ ಆದೇಶದಂತೆ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದು 21ರ ಹರೆಯದ ಆ ಯುವಕ ಯಾರು ಗೊತ್ತೇ? ಬೇರೆ ಯಾರೂ ಅಲ್ಲ, ಶಟಸ್ಥಲ ಚಕ್ರವರ್ತಿ, ಚಿನ್ಮಯ ಜ್ಞಾನಿಯಾದ ಗುರು ಬಸವಣ್ಣನವರ ಸೋದರ ಅಳಿಯನಾದ ಮಹಾಮಹಿಮ ಚನ್ನ ಬಸವಣ್ಣನವರು. ಕೂಡಲ ಚನ್ನ ಸಂಗಮ ದೇವ ಎಂಬ ತಮ್ಮ ವಚನಗಳ ಅಂಕಿತವನ್ನು ಹೊಂದಿದರು. ಅಲ್ಲಮ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರರ ನಂತರ 3ನೇ ಶೂನ್ಯ ಸಿಂಹಾಸನವನ್ನು ಏರಿದರೆಂದು ಹೇಳಲಾಗುತ್ತದೆ. ಅಕ್ಕ ಮಹಾದೇವಿಯವರು ತಾಯಿಯವರು ಉಡುತಡಿಯಿಂದ ಬಸವ ಕಲ್ಯಾಣಕ್ಕೆ ಬಂದಾಗ ಅವರ ದಿವ್ಯತ್ವವನ್ನು ಪರಿಚಯಿಸಿದ ಕೀರ್ತಿ ಚನ್ನ ಬಸವಣ್ಣನವರಿಗೆ ಸಲ್ಲಿಸುತ್ತದೆ. ಅನುಭವ ಮಂಟಪದ ಎಲ್ಲಾ ಕಾರ್ಯಕಲಾಪಗಳು ಚನ್ನ ಬಸವಣ್ಣನವರ ನೇತೃತ್ವದಲ್ಲಿ ನಡೆಯುತ್ತಿದ್ದವು. ತಾಯಿಯ ಗರ್ಭದಲ್ಲಿ ಗುರು ಬಸವಣ್ಣನವರಿಂದ ಗರ್ಭಲಿಂಗ ಧಾರಣೆಯನ್ನು ಮಾಡಿಕೊಂಡಿದ್ದರು. ಅನುಭವ ಮಂಟಪದಲ್ಲಿ ಪ್ರತಿಯೊಂದು ವಚನಗಳಿಗೆ ಅಂತಿಮವಾಗಿ ತೀರ್ಪನ್ನು ಕೊಡುವ ಜವಾಬ್ದಾರಿ ಚನ್ನ ಬಸವಣ್ಣನವರಿಗಿತ್ತು. ಚನ್ನ ಬಸವಣ್ಣನವರು ಕಲ್ಯಾಣದ ಮಾಹಿತಿಯನ್ನು ಸಮಗ್ರವಾಗಿ ತಮ್ಮ ವಚನ ಸಾಹಿತ್ಯದಲ್ಲಿ ಉಲ್ಲೇಖಿಸಿದಕ್ಕಂಥ ಕೀರ್ತಿ ಹೊಂದಿದ್ದಾರೆ. ವಿರೂಪಾಕ್ಷ ಪಂಡಿತನ ಗ್ರಂಥದಲ್ಲಿ ಹಾಗೂ ಲಿಂಗಾಯತ ವೀರಶೈವ ಲಿಂಗಾಯತ ಕೃತಿಗಳಲ್ಲಿ ಚನ್ನ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಜನಿಸಿದರು ಎಂದು ಹೇಳಲಾಗ್ತದೆ. ಆದರೆ ಈಗಿನ ವಿದ್ವಾಂಸರ ಪ್ರಕಾರ ಬಸವಣ್ಣನವರು ಬಸವ ಕಲ್ಯಾಣಕ್ಕೆ ಬರುವ ಮುಂಚೆಯೇ ಚನ್ನ ಬಸವಣ್ಣನವರು ಜನಿಸಿದರು ಎಂದು ಹೇಳಲಾಗುತ್ತದೆ. ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ತಮ್ಮ 21ನೇ ವಯಸ್ಸಿನಲ್ಲಿ ಗುರು ಬಸವಣ್ಣನವರ ಆದೇಶದಂತೆ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದು ವಚನ ಸಾಹಿತ್ಯಗಳ ರಕ್ಷಣೆಯನ್ನು ಮಾಡಿದರು. ಆವಾಗ 2 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಅಕ್ಕ ನಾಗಲಾಂಬಿಕೆ, ಗಣಾಚಾರಿ, ಮಡಿವಾಳ ಮಾಚಿದೇವರು ಇವರೆಲ್ಲರೂ ವಚನ ಕಟ್ಟುಗಳ ಗ್ರಂಥಗಳನ್ನು ಮೂಟೆ ಕಟ್ಟಿ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಎತ್ತಿನ ಬಂಡಿಗಳಲ್ಲಿ ಸಾವಿರಾರು ಶರಣರನ್ನು ಕೂರಿಸಿ ಕಲ್ಯಾಣದಿಂದ ಉಳಿವಿಗೆ ಹೋಗಿ ವಾಸವಾಗ್ತಾರೆ. ಮತ್ತೊಂದು ಕಡೆ ಚನ್ನ ಬಸವಣ್ಣನವರು ಸಾವಿರಾರು ಶರಣರನ್ನು ತಮ್ಮೊಡನೆ ಕರೆದುಕೊಂಡು ಬಸವ ಕಲ್ಯಾಣದಿಂದ ಉಳಿವಿಗೆ ಹೋಗಿ ನೆಲೆಸ್ತಾರೆ. ಆ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ವಚನಗಳ ಸಾಹಿತ್ಯದ ರಕ್ಷಣೆಯ ಹೊಣೆಯನ್ನು ಚನ್ನ ಬಸವಣ್ಣನವರು ಹೊತ್ತುಕೊಂಡಿದ್ರು. ಚಿನ್ಮಯ ಸ್ವಾಮಿ ಚನ್ನ ಬಸವಣ್ಣನವರು ಲಿಂಗಾಯತ ಧರ್ಮದ ಸಪ್ತ ಪ್ರಮಥರಲ್ಲಿ ಒಬ್ಬರು. ಜಂಗಮನಾಗಿ ಸಮಯಕ್ಕೆ ಸರಿಯಾಗಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ವಚನ ಸಾಹಿತ್ಯದ ರಕ್ಷಣೆಯನ್ನು ಮಾಡಿದರು. ಜನಸಾಮಾನ್ಯರು ಲಿಂಗಾಯತ ಧರ್ಮದ ತತ್ವಗಳನ್ನು ತಿಳಿದುಕೊಳ್ಳಲು ಉಳಿವಿಗೆ ಚನ್ನ ಬಸವಣ್ಣನವರ ಹತ್ತಿರ ಹೋಗುತ್ತಿದ್ರು. ಅನುಭವ ಮಂಟಪದಲ್ಲಿ ಸಮಾಜದಲ್ಲಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಏನಪ್ಪಾ ಅಂದ್ರೆ ತಮ್ಮ ಅಭಿಪ್ರಾಯವನ್ನು ಇವರು ಸೂಚಿಸುತ್ತಿದ್ರು. ಅತ್ಯಂತ ಕಿರಿಯ ವಯಸ್ಸಿನವರಾದರೂ ಸಹ ಇವರು ತಮ್ಮ ದೊಡ್ಡ ಅಭಿಪ್ರಾಯವನ್ನು ಹೊಂದಿದ್ರು. ತಮ್ಮ ಬಳಿ ಬರುತ್ತಿರುವ ಜನಸಾಮಾನ್ಯರ ಕುಂದು ಕೊರತೆಗಳನ್ನು ಪರಿಹರಿಸಿ ಅವರಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಅವರಿಗೆ ವಚನಗಳನ್ನು ನೀಡಿ ಊರೂರಿಗೆ ಆ ವಚನಗಳ ಪ್ರಚಾರಕ್ಕಾಗಿ ಕಳಿಸ್ತಿದ್ರು. ಚನ್ನ ಬಸವಣ್ಣನವರ ಜೀವನ ಚರಿತ್ರೆಯ ಬಗ್ಗೆ ಹೇಳೋದಾದರೆ ವಿರೂಪಾಕ್ಷ ಪಂಡಿತನ ಚನ್ನ ಬಸವ ಪುರಾಣ ಕೃತಿಗಳಲ್ಲಿ ಕೆಲವೇ ಸಾಮಗ್ರಿಗಳು ಉಪಲಬ್ಧವಾಗಿರೋದ್ರಿಂದ ಚನ್ನಬಸವಣ್ಣನವರ ಜೀವನ ಚರಿತ್ರೆಯನ್ನು ನಿರೂಪಿಸಲಾಗಿದೆ. ಅವರು ವಚನವೊಂದರಲ್ಲಿ ದೇವರ ನಿಲುವನ್ನು ಈ ರೀತಿ ಬಣ್ಣಿಸಿದ್ದಾರೆ. ಮರಿಚಿಯೊಳಡಗಿದ ಬಿಸಿಲಿನಂತಿದ್ದಿತ್ತು, ಕ್ಷೀರದೊಳಡಗಿದ ತುಪ್ಪದಂತಿದ್ದಿತ್ತು, ಚಿತ್ರದೊಳಡಗಿದ ಚಿತ್ರದಂತಿದ್ದಿತ್ತು, ನುಡಿಯೊಳಡಗಿದ ಅರ್ಥದಂತಿದ್ದಿತ್ತು, ಕೂಡಲ ಚನ್ನ ಸಂಗಯ್ಯ ನಿಮ್ಮ ನಿಲುವು. ಹೀಗೆ ಚನ್ನ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಬಣ್ಣಿಸಿದ್ದಾರೆ. 12ನೇ ಶತಮಾನದಲ್ಲಿ ಕಲ್ಯಾಣದ ಶರಣರಲ್ಲಿ ಅಗ್ರಗಣ್ಯನಾಗಿ ಆಚಾರ್ಯ ಪುರುಷನಾಗಿ ಭಕ್ತಿ, ಜ್ಞಾನ, ವೈರಾಗ್ಯದ ಮೂರ್ತಿಯಾಗಿ ಕಂಗೊಳಿಸಿದ್ದಾರೆ. ಚನ್ನ ಬಸವಣ್ಣನವರು ಅವಿರಳ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ, ಸದಮಲ ಜ್ಞಾನಿ, ದಿವ್ಯ ಗುಣ ಸಂಪನ್ನನೆಂದು ಇವರಿಗೆ ಬಣ್ಣಿಸಲಾಗಿದೆ. ನಮ್ಮ ಕೊನೆಯ ದಿನಗಳಲ್ಲಿ ಉಳಿವಿಯಲ್ಲಿಯೇ ವಾಸವಾಗಿದ್ದು ಅಲ್ಲಿಯೇ ಇವರು ಲಿಂಗೈಕ್ಯರಾಗಿದ್ದರು ಎಂದು ಹೇಳಲಾಗುತ್ತದೆ. ಶರಣು ಶರಣಾರ್ಥಿ.